ಎಲ್ರಿಗೂ ನಮಸ್ಕಾರ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ದೋಸೆ, ಇಡ್ಲಿ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಟೊಮ್ಯಾಟೊ ಚಟ್ನಿ. ಜಟ್ಪಟ್ ಅಂತ 10 ನಿಮಿಷದಾಗ ಮಾಡ್ಕೊಂಡ್ಬಿಡ್ಬೋದು. ಬರ್ರಿ ಹಂಗಾದ್ರೆ ಈ ರುಚಿಯಾದ ಟೊಮ್ಯಾಟೊ ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 3 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಈಗ ನೋಡ್ರಿ 4 ಸೈಡು ಲೈಟಾಗಿ ಈ ರೀತಿ ಟೊಮ್ಯಾಟೊಯಿಂದ ಮಾರ್ಕ್ ಮಾಡತ್ತಷ್ಟ ಕಟ್ ಮಾಡ್ಕೋಬಾರ್ದು. ಟೊಮ್ಯಾಟೊನ ಈಗ ನೀರೊಳಗೆ ಕುದಿಸ್ತಾ ಇರೋದ್ರಿಂದ ಈ ರೀತಿ ಮಾರ್ಕ್ ಮಾಡಿದ್ರೆ ಸಿಪ್ಪೆ ಬೇಗ ಬಿಸ್ತಾವು. ನೀವು ಚಟ್ನಿ ಭಾಳ ಮಾಡೋರದಿರಿಪ್ಪ ಅಂದ್ರೆ ಒಂದು 6 ಟೊಮ್ಯಾಟೊ ಕೂಡ ತೊಗೋಬೋದು. ನೋಡ್ರಿ, ಈಗ 3 ಮೀಡಿಯಮ್ ಸೈಜ್ ಟೊಮ್ಯಾಟೊಗ 4 ಸೈಡು ಲೈಟಾಗಿ ಮೇಲ್ಗಡೆ ಕಟ್ ಮಾಡ್ಕೊಂಡಾಗೈತಿ. ಈಗ ಕುದಿಯೋ ನೀರಿಗೆ ಈ 3 ಟೊಮ್ಯಾಟೊನು ಸೇರಿಸ್ಕೋಬೇಕು. ಅದಾದಮೇಲೆ ಒಂದು 3 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಮೀಡಿಯಮ್ ಉರಿ ಒಳಗೆ ಒಂದು ಪ್ಲೇಟ್ ಮುಚ್ಚಿ ಚೆಂದಾಗೆ ಕುದಿಸ್ಕೋಬೇಕು. ನೋಡ್ರಿ, ಈಗ ಟೊಮ್ಯಾಟೊ ಪೂರ್ತಿಯಾಗಿ ಕುದ್ದಾವು, ಸಿಪ್ಪೆ ಕೂಡ ಮೇಲೆ ಎದ್ದಾವಂದಮೇಲೆ ಈಗ ಪೂರ್ತಿಯಾಗಿ ಕುದ್ದಾವಂದಂಗೆ ನೆಕ್ಸ್ಟು ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಒಂದು ಪ್ಲೇಟಿಗೆ ತೆಗಿಬೇಕು. ಟೊಮ್ಯಾಟೊ ಪೂರ್ತಿಯಾಗಿ ತಣ್ಣಗಾಗ್ಬೇಕ್ರಿ, ಹಾಗಾಗಿ ಒಂದು ಪ್ಲೇಟ್ ಒಳಗೆ ಆರಾಕಿಡ್ಬೇಕಾಗ್ತತಿ. ಈಗ ಟೊಮ್ಯಾಟೊ ತಣ್ಣಗಾದ್ಮೇಲೆ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲ ತೆಗಿಬೇಕಾಗ್ತತಿ. ನಿಮಗೆ ಚಟ್ನಿ ಇನ್ನೂ ಖಾರವಾಗಿ ಬೇಕಪ್ಪ ಅಂದ್ರೆ ಹಸಿಮೆಣ್ಸಿನ್ಕಾಯಿನ ನೀವು ಇನ್ನೂ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು. ಈಗ ಟೊಮ್ಯಾಟೊ ಸಿಪ್ಪೆನ ತೆಗ್ದಾಯಿತು. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಆಲ್ರೆಡಿ ಕುದಿಸ್ಕೊಂಡಿರುವಂತಹ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕಾಗ್ತತಿ. ಅದಾದಮೇಲೆ ನೆಕ್ಸ್ಟು ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಂಡತಿ. ಟೊಮ್ಯಾಟೊ ಒಳಗನ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕೀಗ. ಪೂರ್ತಿ ನುಣ್ಣಗೆ ರುಬ್ಕೋಬೇಕ್ರಿ. ಅದಾದಮೇಲೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೋಬೇಕಾಗ್ತೈತೆ ರೀ. ಎಣ್ಣೆ ಚೆನ್ನಾಗೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಚಟ್ಪಟ್ ಅಂದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ, ಅದಾದಮೇಲೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಎಸಳು ಕರಿಬೇವನ್ನ ಸೇರಿಸ್ಕೋಬೇಕು. ಅದಾದಮೇಲೆ ಅರ್ಧ ಚಮಚದಷ್ಟು ಇಂಗು, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಮುರಿದು ಸೇರಿಸ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಲೈಟಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೋಬೇಕು ಹೊತ್ತದೇ ಇರೋ ಥರ. ಕಡ್ಲಿಬೇಳೆ ಉದ್ದಿನಬೇಳೆ ಹೊತ್ತಿದ್ರೆ ಟೇಸ್ಟ್ ಹಾಳಾಗಿಬಿಡ್ತೈತಿ. ಸೊ ಹಾಗಾಗಿ ಹೊತ್ತದೇ ಇರೋ ಥರ ಲೈಟಾಗಿ ಒಗ್ಗರಣೆನ ಫ್ರೈ ಮಾಡ್ಕೊಂಡಾದಮೇಲೆ ಈಗ ನೆಕ್ಸ್ಟು ರುಬ್ಕೊಂಡಿರುವಂತಹ ಟೊಮ್ಯಾಟೊ ಪ್ಯೂರಿನ ಒಗ್ಗರಣೆಗೆ ಸೇರಿಸ್ಕೋಬೇಕು. ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ರೌಂಡ್ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ನಾವು ಹಸಿಯಾಗಿಯೇ ರುಬ್ಕೊಂಡಿರೋದ್ರಿಂದ ಮೀಡಿಯಮ್ ಉರಿ ಒಳಗೆ ಒಂದು 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕಾಗ್ತತಿ. ಲೈಟಾಗಿ ಸ್ವಲ್ಪ ಥಿಕ್ನೆಸ್ ಬರಬೇಕ್ರಿ ಚಟ್ನಿ ಒಳಗೆ. ಸೊ ಅಲ್ಲಿವರೆಗೂ ಕುದಿಸ್ಕೊಂಡಾಗೈತೆ ನೋಡ್ರಿ. ಈಗ 5ರಿಂದ 8 ನಿಮಿಷ ಚೆಂದಾಗೆ ಮೀಡಿಯಮ್ ಉರಿ ಒಳಗೆ ಕುದಿಸ್ಕೊಂಡಾದ್ಮೇಲೆ ಈ ಥರ ಬರ್ತೈತಿ ಟೊಮ್ಯಾಟೊ ಚಟ್ನಿ. ಈಗ ಫೈನಲಾಗಿ ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ಕೊಂಡತಿ. ಹಂಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಇಷ್ಟಾದ್ರೆ ಆಯ್ತು ನೋಡ್ರಿ. ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಫೈನಲಾಗಿ ದೋಸೆ, ಇಡ್ಲಿ, ಚಪಾತಿ, ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಟೊಮ್ಯಾಟೊ ಚಟ್ನಿ ರೆಡಿ ಆಯಿತು. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಕತ್ತೀರಿ ಅಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡಬಲ್ ಕ್ವಾಂಟಿಟಿ ಒಳಗೆ ಹಾಕಿದ್ರೆ ಈ ರೀತಿ ರುಚಿಯಾದ ಚಟ್ನಿ ರೆಡಿ ಆಗ್ತೈತಿ. ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.